ಆಪರೇಷನ್ ಸಿಂಧೂರ್ ಈ ಹೆಸರಿದೆಯಲ್ಲ, ಈ ಹೆಸರನ್ನ ಇಟ್ಟಿದ್ದೇ ಪ್ರಧಾನಿ ನರೇಂದ್ರ ಮೋದಿ ಅವರಂತೆ. ಪಾಕ್ ಉಗ್ರರ ವಿರುದ್ಧದ ಕಾರ್ಯಾಚರಣೆಯ ಆಪರೇಷನ್ ಸಿಂಧೂರ ಅನ್ನುವಂತ ಹೆಸರನ್ನ ಇಟ್ಟಿದ್ದು ಪ್ರಧಾನಿ ನರೇಂದ್ರ ಮೋದಿ. ಮಿಲಿಟರಿ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ್ ಅಂತ ಹೇಳಿ ನಾಮಕರಣವನ್ನ ಮಾಡಿದ್ದು ಪ್ರಧಾನಿ ನರೇಂದ್ರ ಮೋದಿ. ಆಪರೇಷನ್ ಸಿಂಧೂರ ಹೆಸರು ಕೂಡ ವಿಶಿಷ್ಟ ಹಾಗೆ ವಿಶೇಷ. ಯಾಕಂದ್ರೆ ಸಿಂಧೂರ ಅಥವಾ ಕುಂಕುಮ ಅನ್ನುವಂತಹ ಪದ ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ಮಹತ್ವದ್ದು. ಶಕ್ತಿ, ರಕ್ಷಣೆ, ದುರ್ಗಾ ಶಕ್ತಿಯ ಸಂಕೇತವಾಗಿ ಸಿಂಧೂರ ಪದವನ್ನ ಬಳಕೆ ಮಾಡಲಾಗಿದೆ. ಭಾರತೀಯ ಸೇನೆಯ ಧೈರ್ಯ, ತ್ಯಾಗ, ಶೌರ್ಯದ ಸಂಕೇತ ಈ ಸಿಂಧೂರ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ರಾತ್ರಿ 2 ಗಂಟೆಯಿಂದಾನು ಎಲ್ಲ ಡೆವಲಪ್ಮೆಂಟ್ಸ್ ನ ಚಂದ್ರಮೋಹನ್ ಟ್ರ್ಯಾಕ್ ಮಾಡ್ತಿದ್ದಾರೆ. ಚಂದ್ರಮೋಹನ್, ಆಪರೇಷನ್ ಸಿಂಧೂರ ಅನ್ನುವಂತ ಹೆಸರೇ ಆ ಪ್ರತೀಕಾರದ ಜ್ವಾಲೆಗೆ ಉತ್ತರವನ್ನ ಕೊಡ್ತಾ ಇದೆ. ಆ ಹೆಸರನ್ನ ಇಟ್ಟಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಅನ್ನೋದು ಸಿಗ್ತಾ ಇರುವಂತ ಅಪ್ಡೇಟ್. ಹೆಚ್ಚಿನ ಡೀಟೇಲ್ಸ್ ಏನ್ ಸಿಗ್ತಾ ಇದೆ ಚಂದ್ರಮೋಹನ್? ಹೌದು ವಿದ್ಯಾಶ್ರೀ, ಈಗ ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ಭಾರತದ ಮಿಲಿಟರಿ ಕಾರ್ಯಾಚರಣೆಯನ್ನ ಕಳೆದ ರಾತ್ರಿ ನಡೆಸಲಾಗಿದೆ. ಈ ಮಿಲಿಟರಿ ಕಾರ್ಯಾಚರಣೆಗೆ ಆಪರೇಷನ್ ಸಿಂಧೂರ ಅನ್ನುವ ಹೆಸರನ್ನ ಭಾರತ ಇಟ್ಟಿದೆ. ಈ ಆಪರೇಷನ್ ಸಿಂಧೂರ ಅನ್ನುವ ಹೆಸರನ್ನ ಇಟ್ಟಿದ್ದು ಬೇರೆ ಯಾರು ಅಲ್ಲ, ಭಾರತದ ಪ್ರಧಾನಿ ಮೋದಿ ಅವರು. ಮುಖ್ಯವಾಗಿ ಪಹಲ್ಗಾಮ್ನಲ್ಲಿ 26 ಮಂದಿ ಹಿಂದೂಗಳನ್ನ ಹತ್ಯೆ ಮಾಡಿ ಅವರ ಪತ್ನಿಯರ ಹಣೆಯ ಸಿಂಧೂರವನ್ನ ಉಗ್ರಗಾಮಿಗಳು ವರ್ಷೆ ಹಾಕಿದ್ರು. ಆ ಹಣೆಯ ಸಿಂಧೂರ ವರ್ಷೆ ಹಾಕಿದ್ದಕ್ಕೆ ಪ್ರತೀಕಾರವಾಗಿ ಈಗ ಉಗ್ರಗಾಮಿಗಳ ಮೇಲಿನ ದಾಳಿಗೂ ಕೂಡ ಆಪರೇಷನ್ ಸಿಂಧೂರ ಅನ್ನೋ ಒಂದು ಹೆಸರನ್ನೇ ಮೋದಿ ಅವರು ಇಟ್ಟಿದ್ದಾರೆ. ಆಪರೇಷನ್ ಸಿಂಧೂರದ ಮೂಲಕವೇ ಈ ಕಳೆದ ರಾತ್ರಿ 9 ಉಗ್ರರ ನೆಲೆಗಳ ಮೇಲೆ ದಾಳಿಯನ್ನು ನಡೆಸಿ ಅವುಗಳನ್ನ ಸಂಪೂರ್ಣವಾಗಿ ಧ್ವಂಸ ಮಾಡುವಂತ ಕೆಲಸವನ್ನ, ಜೊತೆಗೆ 90ರಿಂದ 100 ಮಂದಿ ಉಗ್ರಗಾಮಿಗಳನ್ನ ಹೊಡೆದುಳಿಸುವಂತ ಕೆಲಸವನ್ನ ಭಾರತದ ವಾಯುಪಡೆ, ಸೇನೆ, ನೌಕಾಪಡೆಗಳು ಮಾಡಿವೆ. ಮುಖ್ಯವಾಗಿ ಈ ಮೂಲಕವಾಗಿ ಭಾರತದಲ್ಲಿ 26 ಮಂದಿ ತಮ್ಮ ಪತಿಯಂದಿರನ್ನ ಕಳ್ಕೊಂಡು ವಿಧವೆಯರಾಗಿದ್ದಾರೆ. ಅವರಿಗೆ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನ ಈ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಮೂಲಕ ಭಾರತದ ವಾಯುಪಡೆ, ನೌಕಾಪಡೆ ಮತ್ತು ಭಾರತದ ಭದ್ರತಾ ಪಡೆಗಳು ಮಾಡಿವೆ. ಹೀಗಾಗಿ ಈ ಒಂದು ಹೆಸರನ್ನ ಇಟ್ಟಿರ್ತಕ್ಕಂಥದ್ದು ಕೂಡ ಅನೇಕ ಕಾರಣಗಳಿಗಾಗಿ ವಿಶಿಷ್ಟ ಮತ್ತು ವಿಶೇಷವಾಗಿದೆ. ಸಿಂಧೂರ ಅನ್ನೋ ಪದಕ್ಕೆ ಭಾರತದ ಸಂಸ್ಕೃತಿನಲ್ಲಿ ವಿಶೇಷವಾದಂತಹ ಅರ್ಥ ಇದೆ. ಇದು ಶಕ್ತಿ, ದುರ್ಗೆಯ ಸಂಕೇತ ಕೂಡ ಹೌದು ಮತ್ತು ಭಾರತದ ಸೇನೆಯ ತ್ಯಾಗ, ಶೌರ್ಯದ ಸಂಕೇತ, ಧೈರ್ಯದ ಸಂಕೇತ. ಈ ಎಲ್ಲಾ ಕಾರಣಗಳಿಗಾಗಿ ಪಾಕಿಸ್ತಾನದ ಉಗ್ರಗಾಮಿಗಳ ವಿರುದ್ಧದ ಕಾರ್ಯಾಚರಣೆಗೆ ಪ್ರಧಾನಿ ಮೋದಿ ಅವರೇ ಈ ಆಪರೇಷನ್ ಸಿಂಧೂರ ಅನ್ನುವ ಕೋಡ್ ವರ್ಡ್ ಅನ್ನ ಹೆಸರನ್ನ ಇಟ್ಟಿದ್ದಾರೆ. ಅವರು ಅನುಮೋದಿಸಿದ ಬಳಿಕ ಮತ್ತು ಅವರು ಹೆಸರಿನ ಬಳಿಕವೇ ಮಧ್ಯರಾತ್ರಿನೇ ಕೇಂದ್ರದ ಸಚಿವ ಕಿರಣ್ ರಿಜಿಜು ಅವರು ಆಪರೇಷನ್ ಸಿಂಧೂರ ಅನ್ನೋದನ್ನ ಪೋಸ್ಟ್ ಮಾಡಿದ್ರು. ಅದಾದ ಬಳಿಕವೇ ಈ ಒಂದು ಆಪರೇಷನ್ ಸಿಂಧೂರ ಹೆಸರಿಟ್ಟಿದ್ದಾರೆ ಅನ್ನೋದು ಅಧಿಕೃತ ಆಯಿತು. ಈಗ ಮಿಲಿಟರಿ ಕೂಡ ಇವತ್ತು ಬೆಳಿಗ್ಗೆ 10 ಗಂಟೆಗೆ ಅಧಿಕೃತವಾಗಿಯೇ ಪತ್ರಿಕಾಗೋಷ್ಠಿ ನಡೆಸಿ ಕಳೆದ ರಾತ್ರಿ ನಡೆದಂತಹ ಮಿಲಿಟರಿ ಆಪರೇಷನ್ ಸಿಂಧೂರದ ವಿವರವನ್ನ ಅಧಿಕೃತವಾಗಿ ದೇಶದ ಜನರಿಗೆ ನೀಡಲಿದೆ. ವಿದ್ಯಾಶ್ರೀ, ಸದ್ಯಕ್ಕೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಚಂದ್ರಮೋಹನ್? ಗಡಿಯಲ್ಲಿ ಏನಾಗ್ತಾ ಇದೆ? ಕೇಂದ್ರ ಸರ್ಕಾರ ಯಾವೆಲ್ಲ ತುರ್ತು ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ? ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ? ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಚಂದ್ರಮೋಹನ್? ವಿದೇಶಿ ಈಗ ಪಾಕಿಸ್ತಾನದಲ್ಲಿ ಈಗ ಕಳೆದ ರಾತ್ರಿ ಮುಜಫರಾಬಾದ್, ಕೊಟ್ಲಿ ಸೇರಿದಂತೆ 9 ಸ್ಥಳಗಳಲ್ಲಿ ಭಾರತ ಮಿಸೈಲ್ ದಾಳಿಗಳನ್ನು ನಡೆಸಿದೆ. ಇದರಿಂದಾಗಿ ಪಾಕಿಸ್ತಾನದಲ್ಲಿ ಒಂದು ರೀತಿ ಅಲ್ಲೋಲ ಕಲ್ಲೋಲದ ವಾತಾವರಣ ನಿರ್ಮಾಣ ಆಗಿದೆ. ಯಾಕಂದ್ರೆ ಪಾಕಿಸ್ತಾನ ಕೂಡ ಈ ದಾಳಿಯನ್ನ ನಿರೀಕ್ಷಣೆ ಮಾಡಿತ್ತು. ಕಳೆದ 4-5 ದಿನಗಳಿಂದಲೂ ಕೂಡ ಪಾಕಿಸ್ತಾನ ಮುಂದಿನ 24 ಗಂಟೆ 36 ಗಂಟೆನಲ್ಲೇ ಭಾರತ ಪಾಕ್ ಮೇಲೆ ದಾಳಿ ಮಾಡುತ್ತೆ, ಇವತ್ತು ಮಾಡುತ್ತೆ, ದಾಳಿ ನಾಳೆ ಮಾಡುತ್ತೆ ಅಂತಾನೆ ಹೇಳ್ತಾನೆ ಇದ್ರು. ಆದ್ರೆ ಈಗ ನಿನ್ನೆ ರಾತ್ರಿನೇ ಆಗುತ್ತೆ ಅನ್ನೋದ್ರ ಬಗ್ಗೆ ಪಾಕಿಸ್ತಾನಕ್ಕೂ ಕೂಡ ನಿಖರವಾದಂತಹ ಮಾಹಿತಿ ಇರಲಿಲ್ಲ. ಈಗ ಇವತ್ತು ಭಾರತದಲ್ಲಿ ಮಾಕ್ ಡ್ರಿಲ್ ಅನ್ನ ಮಾಡ್ತಾ ಇರೋದ್ರಿಂದ ಈ ಮಾಕ್ ಡ್ರಿಲ್ ಆದ್ಮೇಲೆ ದಾಳಿ ಮಾಡಬಹುದು ಅನ್ನುವ ನಿರೀಕ್ಷೆಯಲ್ಲಿ ಪಾಕಿಸ್ತಾನದ ನಾಯಕರುಗಳು ಜನ ಇದ್ರು. ಆದ್ರೆ ಈಗ ಕಳೆದ ರಾತ್ರಿನೇ ಭಾರತ ಒಂದು ಸಡನ್ ಆಗೇನೆ ಈ ಒಂದು ಏರ್ ಸ್ಟ್ರೈಕ್ ಅನ್ನ ಮಾಡಿದೆ. ಈಗ ಪಾಕಿಸ್ತಾನದಾದ್ಯಂತ ಪಂಜಾಬ್ ಪ್ರಾಂತ್ಯದಲ್ಲಿ ಒಂದು ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಲಾಗಿದೆ. ಲಾಹೋರ್, ಸಿಯಾಲ್ಕೋಟ್ ಏರ್ಪೋರ್ಟ್ ಗಳನ್ನು ಕೂಡ ಪಾಕಿಸ್ತಾನ ಬಂದ್ ಮಾಡಿಕೊಂಡಿದೆ. ಈಗ 90ರಿಂದ 100 ಮಂದಿ ಉಗ್ರಗಾಮಿಗಳು ಸತ್ತಿದ್ದಾರೆ. ಇನ್ನು ಕೆಲವರು ಗಾಯಗೊಂಡು ಈಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮುಜಫರಾಬಾದ್ ಆಸ್ಪತ್ರೆಗೆ ಉಗ್ರಗಾಮಿಗಳನ್ನ ಆಂಬುಲೆನ್ಸ್ಗಳಲ್ಲಿ ತೆಗೆದುಕೊಂಡು ಹೋಗಿ ದಾಖಲು ಮಾಡಿರೋದನ್ನು ಕೂಡ ನಾವು ವಿಜುವಲ್ಸ್ಗಳಲ್ಲಿ ನೋಡಿದ್ದೇವೆ. ಈಗ ಮತ್ತೊಂದು ಕಡೆಯಲ್ಲಿ ಗಡಿನಲ್ಲೂ ಕೂಡ ಪಾಕಿಸ್ತಾನ ಗುಂಡಿನ ದಾಳಿಯನ್ನ ಜನಸಾಮಾನ್ಯರ ಮೇಲೆ ನಡೆಸಿದೆ. ಈ ಪಾಕಿಸ್ತಾನ ನಡೆಸಿದಂತಹ ಗುಂಡಿನ ದಾಳಿಯಿಂದ ಭಾರತದ ಪೂಂಚ್ ಜಿಲ್ಲೆಯಲ್ಲಿ 3 ಮಂದಿ ಸಾವನ್ನಪ್ಪಿದ್ದಾರೆ. ಜೊತೆಗೆ ಪಾಡಿ ಪ್ರದೇಶದಲ್ಲಿರುತ್ತಾ ಜನರ ಮನೆಗಳಿಗೂ ಕೂಡ ಬೆಂಕಿ ಬಿದ್ದಿದೆ. ಈಗ ಮತ್ತೊಂದು ಕಡೆಯಲ್ಲಿ ಭಾರತ ಕೂಡ ಈ ಪಾಕಿಸ್ತಾನದ ಪ್ರತಿದಾಳಿಯನ್ನು ಎದುರಿಸಲಿಕ್ಕೆ ಎಲ್ಲಾ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಕೂಡ ಆಕ್ಟಿವ್ ಮಾಡಿದೆ, ಅಲರ್ಟ್ ಮಾಡಿದೆ. ಹೀಗಾಗಿ ಪಾಕಿಸ್ತಾನದಿಂದ ಯಾವುದೇ ಮಿಸೈಲ್ ಬಂದ್ರು ಕೂಡ ಅವುಗಳನ್ನ ನಮ್ಮ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದುಳಿಸುತ್ತೆ. ವಿಜಯಶ್ರೀ, ರೈಟ್, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.